ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ 150ನೇ ಜನ್ಮದಿನೋತ್ಸವದ ಅಂಗವಾಗಿ ಬೆಂಗಳೂರಿನಲ್ಲಿ ಸಡಗರ ಸಂಭ್ರಮದ ಆಚರಣೆ. ನವಭಾರತ ನಿರ್ಮಿತು ದೇಶ ಕಂಡ ಅತ್ಯುತ್ತಮ ನಿಸ್ವಾರ್ಥ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲರ ಜನ್ಮಶತಾಬ್ದಿಯ ಅಂಗವಾಗಿ ರಾಷ್ಟ್ರೀಯ ಚಿಂತನೆಯ ರಾಷ್ಟ್ರೀಯ ಸಂಸ್ಥೆ ಭಾರತೀಯು ಬೆಂಗಳೂರಿನಲ್ಲಿರುವ ಭಾರತದ ವಿವಿಧ ರಾಜ್ಯಗಳಿಂದ ನಾನಾ ಕಾರಣಗಳಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಗರಾಗಿ ಹಲವಾರು ವರ್ಷಗಳಿಂದ ಇಲ್ಲೇ ನೆಲೆಸಿರುವ ಭಾರತೀಯ ಮಹಿಳೆಯರಿಗಾಗಿ ಭಜನಾ ಸ್ಪರ್ಧೆಯನ್ನು ಏರ್ಪಡಿಸಿತ್ತು. ಇದರಲ್ಲಿ 15 ಗುಂಪುಗಳು ಸ್ಪರ್ಧಿಸಿದ್ದು, ಪ್ರತಿಯೊಬ್ಬ ಸ್ಪರ್ಧಿಯೂ ಅತ್ಯಂತ ಹುರುಪಿನ ತಯಾರಿಯಲ್ಲಿದ್ದರು. ಭಾರತ ಕಟ್ಟುವ ಕನಸನ್ನು ಹೊತ್ತ ಸಾಮಾಜಿಕ ಸಾಮರಸ್ಯದ ಮೂಲಕ ದೇಶದ ಆಂತರಿಕ ಭದ್ರತೆಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಭಾರತೀಯ ಸಂಸ್ಥೆಯ ಶ್ರಮ ಸಾರ್ಥಕವೆನಿಸುತ್ತಿದೆ ಎಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಹುತೇಕರು ಅಭಿಪ್ರಾಯಪಟ್ಟರು. ಈ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿರುವ ಭಾರತದ 20 ರಾಜ್ಯಗಳನ್ನು ಪ್ರತಿನಿಧಿಸುವ ಕುಟುಂಬಗಳು ತಮ್ಮ ತಮ್ಮ ರಾಜ್ಯಗಳ ಸಾಂಪ್ರದಾಯಿಕ ಶೈಲಿಯ ಉಡುಗೆ ತೊಡುಗೆಗಳಲ್ಲಿ ಕಂಗೊಳಿಸಿದ್ದಾರೆ. ಒಟ್ಟಾರೆ ಇದು ಸರ್ದಾರ್ ವಲ್ಲಭಭಾಯ್ ಪಟೇಲರ ಏಕ ಭಾರತ ಶ್ರೇಷ್ಠ ಭಾರತ ಕನಸಿನ ಸಾಕಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿರುತ್ತಿರುವ ಭಾರತೀಯ ಸಂಸ್ಥೆಯ ಸ್ತುತ್ಯಾರ್ಹ ಕ್ರಮವನ್ನು ಎಲ್ಲರೂ ಸ್ವಾಗತಿಸಿದ್ದಾರೆ. ಒಂದು ಸಂಸ್ಥೆಯಿಂದ ನಾವು ಎಲ್ಲ ರಾಜ್ಯ ಭಾಷೆಗಳಲ್ಲಿ ಇರುವಂಥ ವ್ಯವಸ್ಥೆಗಳ ಬಗ್ಗೆ ಒಂದುಗೂಡಿಸಬೇಕೆಂದು ಒಗ್ಗಟ್ಟಾಗಿ 2005ರಲ್ಲಿ ಸೂರತ್ತಲ್ಲಿ ಸ್ಥಾಪನೆ ಮಾಡಿದವರು. ಇದರ ಕಾರ್ಯಾಧ್ಯಕ್ಷರು ನಮ್ಮ ವಿನಯ್ ಭದ್ರಾಲಯ ಅಂತ. ಇದು ಭಾಳ ಹಿಂದೂಗಳಲ್ಲಿ ಇರೋದು. ಯಾವುದೇ ಒಂದು ರಾಜ್ಯದಲ್ಲಿ ಏನೋ ಒಂದು ಸಹಾಯ ಬೇಕಾದರೂ, ಉದಾಹರಣೆಗೆ ಕರ್ನಾಟಕದ ವ್ಯಕ್ತಿ ಮಧ್ಯಪ್ರದೇಶ ಹೋಗುವಾಗ ಆತನಿಗೆ ಏನೋ ಒಂದು ತೊಂದರೆ ಆದಾಗ ನಾವು ಅಲ್ಲಿನ ಭಾರತೀಯ ವ್ಯಕ್ತಿಯನ್ನು ಪರಿಚಯ ಮಾಡಿ ಅವ್ರಿಗೆ ಏನು ತೊಂದರೆ ಆಗಿದೆ ಅದನ್ನು ನಿವಾರಣೆಗೆ ನಾವು ಇಲ್ಲಿಂದ ಸಹಾಯ ಮಾಡ್ತೀವಿ. ಇದು ಯಾವುದೇ ಒಂದು ರಾಜಕೀಯ ಸಂಸ್ಥೆ ಅಲ್ಲ. ಇದು ಇರುವುದು ಹಿಂದೂಗಳಿಗೋಸ್ಕರ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ದೃಷ್ಟಿಯಿಂದ ನಮ್ಮಲ್ಲಿ ಯಾವುದೇ ಒಂದು ಬೇರೆ ಯಾರಿಗೂ ತೊಂದರೆ ಆಗಿದ್ದೀರ, ನಮ್ಮ ಜನಾಂಗಕ್ಕೆ, ನಮ್ಮ ದೇಶಕ್ಕೆ, ನಮ್ಮ ಹಿಂದೂ ರಾಷ್ಟ್ರಕ್ಕೋಸ್ಕರ ನಾವು ದುಡಿತಾ ಇರೋಂಥ ಇದು ಸಂಸ್ಥೆ. ನಾವು ಇದು ಒಳ್ಳೇದು ಮಾಡಬೇಕು, ಎಲ್ಲ ಜನಗಳು ಒಗ್ಗಟ್ಟಾಗಿ ಒಂದಾಗಿ ಇರಬೇಕು ಅನ್ನೋದು ನಮ್ಮ ಆಸೆ. ಯಾವುದೇ ಒಂದು ರಾಜಕೀಯವನ್ನು ಇಲ್ಲಿ ಬೆರೆಸಬಾರದು. ಭಾಷೆಗಳಲ್ಲಿರುವ ಸಾಮರಸ್ಯ ಮತ್ತೊಮ್ಮೆ ಹೇಳೋದಂದರೆ ಯಾವುದೇ ಫಾರ್ ಎಕ್ಸಾಂಪಲ್ ಕರ್ನಾಟಕದವರಿಗೆ ಹಿಂದಿ ಬರಲ್ಲ, ಹಿಂದಿಯವರಿಗೆ ತೆಲುಗು ಬರಲ್ಲ. ಇವರೆಲ್ಲ ಒಟ್ಟುಗೂಡಿಸಿ ಒಗ್ಗಟ್ಟುಗೂಡಿಸಿ ಒಂದೇ ಪ್ಲಾಟ್ಫಾರ್ಮ್ ಅಂತಂದು ಎಲ್ಲರಿಗೂ ಅನುಕೂಲ ಆಗಲಿ, ಎಲ್ಲರೂ ಒಂದಾಗಿರೋಣ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ದೃಷ್ಟಿಯಿಂದ ಕರ್ನಾಟಕದಲ್ಲಿ 2024ರಿಂದ ಶುರುವಾಯಿತು. ನನ್ನ ಹೆಸರು ರಾಜೇಂದ್ರ ಕುಮಾರ್ ಅಂತ. ನಾನು ಒಬ್ಬ ವ್ಯವಸ್ಥಾಪಕ ನಿರ್ದೇಶಕ ನಿವೃತ್ತಿ. ಕವಿಕ ಅಂದರೆ KPTCLಲ್ಲಿ ಇದ್ದೇನೆ. ಸರ್, ಇದು ಅಂದರೆ ರಾಜ್ಯಗಳ ಮಧ್ಯೆ ಸಾಮರಸ್ಯ ಇರಬೇಕು, ಒಂದೇ ಭಾರತ ಅನ್ನೋ ಪರಿಕಲ್ಪನೆ ಇರಬೇಕು. ಅದರಡಿನಲ್ಲಿ ಎಲ್ಲ ರಾಜ್ಯಗಳವ್ರನ್ನ ಒಂದೇ ಕಡೆ ಸೇರಿಸಿ ಸಮನ್ವಯ ಸಾಧಿಸಲಿಕ್ಕೆ ಮಾಡಿರುವಂಥ ಒಂದು ಸಂಘಟನೆ. ಆಮ್ ಐ ರೈಟ್ ಸರ್? ಎಕ್ಸಾಕ್ಟ್ಲಿ. ಎಲ್ಲರೂ ಒಗ್ಗಟ್ಟಾಗಿ ದುಡಿಬೇಕು. ಮತ್ತೇನಾದ್ರು ಹೇಳೋದಿದೆಯಾ ಸರ್? ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವ್ರ ಫೋಟೋ ಹಾಕ್ಕೊಂಡಿದ್ದೀರಾ? ಅವರು ನಮ್ಮ ಭಾರತ ಕಂಡ ಅತ್ಯಂತ ಅದ್ಭುತ ಅಮೂಲ್ಯವಾದ ವ್ಯಕ್ತಿ, ಉಕ್ಕಿನ ಮನುಷ್ಯ. ಆ ವ್ಯಕ್ತಿ ಏನಾದರೂ ನಮ್ಮ ಅದೃಷ್ಟವಶ ಪ್ರಧಾನಮಂತ್ರಿ ಆಗಿದ್ದರೆ ಈ ನಮ್ಮ ರಾಷ್ಟ್ರಕ್ಕೆ ಇಷ್ಟೊಂದು ಸಮಸ್ಯೆಗಳು ಬರ್ತಾ ಇದೆ. ಎಲ್ಲ ರೀತಿಯಲ್ಲಿ ಕೂಡ ಹೋಗಿ ಆ ವ್ಯಕ್ತಿ ಬಗ್ಗೆ ಎಷ್ಟು ಹೇಳಿದ್ರೂ ಸಾಕಾಗಲ್ಲ. ಅಂಥ ದೊಡ್ಡ ವ್ಯಕ್ತಿ. ಇದು 150ನೇ ಜನ್ಮದಿನೋತ್ಸವದ್ದು. ಅವರನ್ನು ಯಾವ ರೀತಿ ನಾವು ಹೇಳ್ಕೊಂಡ್ರು, ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ದೇವರು ನಮ್ಮ ಹಿಂದೂಗಳಿಗೋಸ್ಕರ ಓಡಾಡಿದ ವ್ಯಕ್ತಿ ಬಗ್ಗೆ ನಾನು ತುಂಬ ಹೆಮ್ಮೆಯಿಂದ, ಭಾರತದಲ್ಲಿ ಹಿಂದೂ ಆಗಿ ಹುಟ್ಟಿದ್ರಿಂದ ನಾನು ತುಂಬ ಹೆಮ್ಮೆ ಪಡ್ತೀನಿ. ನಾವೆಲ್ಲ ಒಗ್ಗಟ್ಟಾಗಿರೋಣ, ಈ ದೇಶವನ್ನು ಮುನ್ನಡೆಸೋಣ. ಯಾವುದೇ ರೀತಿಯ ಯಾರಿಗೂ ತೊಂದರೆ ಮಾಡಿದಿರ ನಾವಿರೋ ತನಕ ಒಗ್ಗಟ್ಟಾಗಿ. Namaste, this is Vinay Patrale, Executive President of Bharat Bharati. We are an organization dedicated to the cause of national integration, and we create a very practical model of national integration. We have come across that every city of Bharat is mini Bharat. People from different states migrate to various cities for their higher studies in railway, banking, multinational company, public sector, for their business. They form their own organizations. Every city you will find having Karnataka Sangam, Andhra Association, Maharashtra Mandal, Punjabi Samaj, Bengal Club. All these organizations are there. We create a federation of all such organizations, giving them the real feeling of Bharat, mini Bharat.
150th anniversary of Lauh Purush Sardar Patel, who assimilated 562 princely states in independent India, is going on. In a very unique way, we are going to celebrate this 150th anniversary by uniting Bharat residing in different cities. Sardar Patel united the whole country. On following his footsteps, we unite the country residing in the city of Bangalore, Mysore, Hubli, Dharwad, Belgavi, Mangalore. These are the cities on our target in Karnataka. Today, to commemorate the same, one wonderful Bhajan Sandhya program has been organized by our Bangalore unit of Bharat Bharati. Different 16 language bhajans are going to be held over there. There will be a kind of formal competition so that quality consciousness comes into picture. First, second, third prize would be given, but the real thing is different language bhajans under one roof. For the first time in the city of Bangalore, we are going to celebrate a unique way to tribute to Sardar Patel and his contribution to this country, Bharat.